ಹೇಗಿದ್ದೀರಿ? ಕಾಲು ನೋವೇನಾದರೂ ಇದೆಯಾ? ಈಗ ಪರವಾಗಿಲ್ಲ ದಾಮಿನಿ. ಪಾರ್ವತಿ ಮಲಗಬೇಡ ಕಣೆ, ಎಚ್ಚರವಾಗಿರು. ಇವತ್ತು ಒಂದು ರಾತ್ರಿ ನಿದ್ದೆ ತಡ್ಕೊಂಬಿಡಮ್ಮ. ಸರಿಯಪ್ಪ. ನಮ್ಮ ಹೀರೋಯಿನ್ ನಿದ್ದೆ ಮಾಡ್ದಿರೋ ಥರ ಏನಾದರೂ ಮಾಡಬೇಕಲ್ಲ. ಏನು ಮಾಡೋದು? ಏನು ಪಾರು, ಕೆಂಗಣ್ಣಿಯಿಂದ ಕಿಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಹಾವಿನ ವಿಷವನ್ನು ಹೀರಿದ ಮರುಕ್ಷಣವೇ ಆ ಶಕ್ತಿ ಎಲ್ಲ ಅಡಗಿ ಹೋಗಿ ಈಗ ಸುಸ್ತಾಗಿ ಹೋಗಿದ್ದೀಯಾ. ಈಗ ನಾಟಿ ವೈದ್ಯರು ಬೇರೆ ಮಲಗುವಾಗಿಲ್ಲ ಅಂತ ಹೇಳಿದ್ದಾರೆ. ಹೇಗಿರುವಾಗ ಮಲಗುವೆಯಾ? ಅಬ್ಬಬ್ಬಬ್ಬಬ್ಬಾ, ಏನಿದು ಗಲಾಟೆ? ಇಲ್ಲಿ ಅಕ್ಕ ಹಾವು ಕೈ ಕಚ್ಚಿಸ್ಕೊಂಡು ರೆಸ್ಟ್ ತಗೋತಿದ್ದಾರೆ, ಅಲ್ಲಿ ಅವಳು ಸಿನಿಮಾ ಡೈಲಾಗ್ ಕೇಳ್ಕೊಂಡು ಮಜಾ ತಗೋತಿದ್ದಾಳೆ. ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಇರಿ ಅಕ್ಕ, ಅವಳಿಗೆ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ದಾಮಿನಿ, ನನ್ನ ಮೈಗೆ ಏರ್ಬೇಕಾಗಿದ್ದ ವಿಷಾನ ತೆಗೆದು ಹಾಕಿದ ಪಾರ್ವತಿ ಕೂಡ ಇವತ್ತು ರಾತ್ರಿ ನಿದ್ದೆ ಮಾಡೋ ಹಾಗಿಲ್ಲ. ಅದಕ್ಕೆ ಅವನು ಜೋರಾಗಿ ಮಾತಾಡ್ತಿದ್ದಾನೆ ಅನಿಸುತ್ತೆ. ಮಾತಾಡಲಿ ಬಿಡು, ಅದು ಅವಳು ಒಳ್ಳೇದಕ್ಕೆ. ಅಯ್ಯೋ ಅಕ್ಕ, ನಿಮಗೆ ಸುಸ್ತಲ್ಲಿ ಏನು ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಅವಳ ಕೆಲಸದವಳನ್ನ ಎಚ್ಚರವಾಗಿಡೋದಕ್ಕೆ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಸರಿನಾ ಹೇಳಿ? ನೀವು ಸುಮ್ಮನೆ ರೀ, ನಾನು ಹೋಗಿ ಹೇಳಿ ಬರ್ತೀನಿ. ದಾಮಿನಿ, ಒಬ್ರಿಗೆ ಒಳ್ಳೇದು ಮಾಡೋ ಅವಕಾಶ ಸಿಕ್ಕಾಗ ಒಳ್ಳೆ ಮನಸ್ಸಿನಿಂದ ಅದನ್ನು ಮಾಡಿಬಿಡಬೇಕು. ಅದು ಬಿಟ್ಟು ಉದ್ದೇಶನೇ ತಿಳ್ಕೊಳ್ದೆ ಅರ್ಥನೇ ಇಲ್ಲದೆ ನಮ್ಮ ಕೋಪ ತೀರಿಸ್ಕೊಳಕ್ಕೆ ನೋಡಿದ್ರೆ ನಮ್ಮನ್ನು ಹುಚ್ಚರು ಅಂತಾರೆ. ಅಂದರೆ ನಾನು ಹೇಳ್ತಿರೋದು ತಪ್ಪು ಅಂತನಾ? ಅದು ನಿನ್ನ ಅನಿಸಿಕೆಗೆ ಬಿಟ್ಟಿದ್ದು. ಅವನು ಕೂಗಾಡ್ತಿರೋದ್ರ ಉದ್ದೇಶ ಒಳ್ಳೇದೇ, ಅದ್ರ ಹಿಂದೆ ಒಂದು ಅರ್ಥ ಇದೆ. ಅಂದರೆ ಇವ್ರ ಪ್ರಕಾರ ನಾನು ಹುಚ್ಚಿಡ್ದಿದೆ ಅಂತನಾ? ನನ್ನ ಕರ್ಮ, ಇವ್ರ ಜೊತೆ ಇದ್ರೆ ನನಗೆ ಹುಚ್ಚೆ ಹಿಡಿಯೋದು. ಸರಿ ಅಕ್ಕ, ನೀವು ಹೇಳ್ದಾಗೆ ಅವ್ರ ಡೈಲಾಗ್ ಕೇಳ್ಕೊಂಡು ಹೊರಗಡೆನೇ ಕೂತಿರ್ತೀನಿ. ಇವತ್ತ್ಯಾಕೋ ನನ್ನ ಟೈಮೇ ಸರಿಗಿಲ್ಲ ಅನ್ಸುತ್ತೆ. ಈ ಹಾಳಾದ ಮನೆ ಕೆಲಸದವಳಿಂದ ನನಗೆ ನೆಮ್ಮದಿನೇ ಇಲ್ಲ. ಎಲ್ಲರಿಂದನೂ ಒಂದೊಂದು ಮಾತು ಕೇಳಿಸ್ಕೋಬೇಕು. ಅವಳನ್ನ ಹೇಗಾದ್ರೂ ಮಾಡಿ ಪರ್ಮನೆಂಟಾಗಿ ನಿದ್ದೆ ಮಾಡೋ ಹಾಗೆ ಮಾಡಬೇಕು. ಪರ್ಮನೆಂಟ್ ನಿದ್ದೆ? ನಿದ್ದೆ ಮಾತ್ರೆ ಹಾಕಿದ್ರೆ ಪರ್ಮನೆಂಟಾಗಿ ನಿದ್ದೆ ಮಾಡ್ತಾಳೆ. ಪಾರ್ವತಿ, ನೀನು ಪರ್ಮನೆಂಟಾಗಿ ನಿದ್ದೆ ಮಾಡೋದು ಗ್ಯಾರಂಟಿ. ಸಾಕು ರಾಘು. ಅಮ್ಮ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ ಆದಿ. ಪಾರ್ವತಿ ಹೇಗಿದ್ದಾಳೆ? ಅವಾಗಲೇ ಪಾರ್ವತಿನ ಬಿಟ್ಟು ಬಂದಿದ್ದೆ ಅಷ್ಟೇ ಅಮ್ಮ. ಆಮೇಲೆ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ನಾಟಿ ಔಷಧಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮ್ಯಾನೇಜರ್ಗೆ ಹೇಳಿದ್ದೀನಿ, ಅವ್ರು ನೋಡ್ಕೋತಾ ಇರ್ಬೋದು. ಆದಿ, ಮ್ಯಾನೇಜರ್ ಎಷ್ಟೇ ಆದರೂ ಹೊರಗಿನವರಾಗ್ತಾರೆ. ನಮ್ಮ ಮನೆಯಿಂದ ಯಾರಾದರೂ ಹೋಗಿ ಅವಳನ್ನು ನೋಡ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಅಮ್ಮ, ನೀವು ಹೇಳ್ತಾ ಇರೋದು? ಆದಿ, ತನ್ನ ಪ್ರಾಣನ ಒತ್ತೆ ಇಟ್ಟು ಅವಳು ನನ್ನ ಪ್ರಾಣ ಕಾಪಾಡಿದಾಳೆ. ಒಂದು ಕ್ಷಣ ಏನಾದರೂ ಅನಾಹುತ ಆಗೋಗಿ ನನಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಗಿದ್ರೆ ಈ ಕುಟುಂಬಕ್ಕೆ, ನಿಮಗೆ ಎಲ್ಲ ಯಾರ ಗತಿ? ಒಂದು ಕ್ಷಣ ನೆನ್ಪು ಮಾಡಿಕೊಂಡ್ರೇನೆ ಎದೆ ಗುಂಡಿಗೆ ಡಬ ಡಬ ಅನ್ನತ್ತೆ. ಅವಳನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ? ಹೌದು ಆದಿತ್ಯ, ಅಖಿಲ ಹೇಳ್ತಿರೋದು ಸರಿಯಾಗಿದೆ. ಅವಳು ನಿದ್ದೆ ಮಾಡ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಪಾರ್ವತಿಗೂ ನಮ್ಮ ಸಹಾಯ ಬೇಕಲ್ವಾ? ಅವಳು ಇವತ್ತು ರಾತ್ರಿ ನಿದ್ದೆ ಮಾಡಬಾರ್ದಲ್ವಾ? ಒಂದು
ಆ 2 ಆ 3 ಆ 4 ಬೇಡ ದಾಮಿನಿ, 3 ಮೇಲೆ ಹಾಕಿದ್ರೆ ಮಠ ಸೇರ್ಕೊಂಡು ಬಿಡ್ತಾಳೆ. ಅನುಮಾನ ಬಂದರೆ ಅಷ್ಟೇ ಕತೆ. ಸುಮ್ಮನೆ ಯಾಕೆ ರಿಸ್ಕು? ಈ 3ಕ್ಕೇನೆ ಚೆನ್ನಾಗಿ ನಿದ್ದೆ ಹೊಡಿತಾಳೆ, ತಾನಾಗೇ ಶಿವನ ಪಾದ ಸೇರ್ಕೋತಾಳೆ. ಪಾರ್ವತಿ, ಇವತ್ತಿಂದ ನಿನಗೆ ಯಮಧರ್ಮರಾಯನ್ ಜೊತೆ ಲಾಂಗ್ ಡ್ರೈವ್. ಮಜಾ ಬರ್ತಿದೆ. ಅಪ್ಪ ಅದು ಇನ್ನೇನು ಯೋಚನೆ ಮಾಡ್ತಿದ್ಯಾ ಆದಿತ್ಯ? ಅಮ್ಮನೇ ಹೇಳಾಯ್ತಲ್ಲ, ಪಾರ್ವತಿ ಹೇಗಿದ್ದಾಳೆ ಹೋಗಿ ನೋಡು, ನಮಗೂ ತಿಳಿಸು. ಸರಿಪಾ ಅಮ್ಮ, ಹುಷಾರು. ಅಖಿಲ, ಹಾಲೇನಾದರೂ ತರಿಸ್ಲಾ? ಈಗೇನು ಬೇಡ ರಘು, ಆಮೇಲೆ ನೋಡೋಣ. ಅರೆ, ಅವಳಿಗೆ ನಾನು ಹಾಲು ಕೊಟ್ಟರೆ ಕುಡಿತಾಳ? ಮೊದಲೇ ಅವಳಿಗೆ ಬೈದು ಬಾರಿಸ್ತಾ ಇರ್ತೀನಿ. ನಾನು ಕೊಟ್ಟರೆ ಡೌಟ್ ಬರುತ್ತೆ. ಏನು ಮಾಡಲಿ? ಆದಿತ್ಯ, ಒಳ್ಳೆ ಐಡಿಯಾ. ಆದಿತ್ಯ, ಎಲ್ಲಿಗೆ ಹೋಗ್ತಿದ್ಯಪ್ಪ? ಪಾರ್ವತಿ ನೋಡ್ಕೊಂಬರೋಣ ಅಂತ ಹೊರಟೆ ಚಿಕ್ಕಮ್ಮ. ಒಳ್ಳೇದಾಯ್ತು ಬಿಡು. ನಮ್ಮ ಮನೆಗೆ ಇಷ್ಟೆಲ್ಲ ಸೇವೆ ಮಾಡೋ ಅವಳಿಗೆ ನನ್ನ ಕಡೆಯಿಂದ ಒಂದು ಅಳಿಲ್ ಸೇವೆ ಮಾಡೋಣ ಅಂತ. ರಾತ್ರಿ ಎಲ್ಲ ಅವಳು ಎಚ್ಚರ ಇರಬೇಕಲ್ಲ, ಮೊದಲೇ ಸುಸ್ತಾಗಿದೆ. ಪಾಪ ನಿದ್ದೆಗಿದ್ದೆ ಮಾಡಿಬಿಟ್ರೆ ಅಂತ ಬಿಸಿ ಹಾಲು ಕೊಡೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದುಬಿಟ್ಟೆ. ತಗೋ, ನೀನೇ ಕೊಟ್ಬಿಡು. ಥ್ಯಾಂಕ್ ಯು ಚಿಕ್ಕಮ್ಮ. ಪಾರ್ವತಿ ಮೇಲೆ ನಿಮಗಿರೋ ಕನ್ಸರ್ನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೋಗಲಿ ಬಿಡಪ್ಪ, ಅದರಲ್ಲಿ ಏನಿದೆ. ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ಈಗ ನಿಜವಾದ ಮಜಾ ಬಂತು.